ಆತ್ಮೀಯರೇ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು, ಇಲ್ಲಿ ಏನು ಅಂತ ಹೇಳಿದ್ರೆ KPCLದವರಿಗೆ ಸ್ಕೋರ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, KPCL ಅಂತಿಮ ಸ್ಕೋರ್ ಪಟ್ಟಿ ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ಒಂದು ನಿಮಿಷ ಓಪನ್ ಆಗುತ್ತೆ. ನೋಡ್ಬೋದು, ಕರ್ನಾಟಕ ವಿದ್ಯುತ್ ನಿಗಮದಲ್ಲಿ ಅದೇ KPCL ಖಾಲಿ ಇರುವ AE JE ವಿವಿಧ ಇಲಾಖೆಗಳಿಂದ ಕೆಮಿಸ್ಟ್ ಮತ್ತು ಕೆಮಿಕಲ್ ಸೂಪರ್ವೈಸರ್ ಹುದ್ದೆಗಳಿಗೆ ನೇಮಕಾತಿಗೆ ಸಂಬಂಧಿಸಿದಂತೆ ಪ್ರಾಧಿಕಾರದಿಂದ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು 2 ಅವಧಿಗಳಲ್ಲಿ ದಿನಾಂಕ 18/2/2024 ನಡೆಸಲಾಗಿದೆ. ಸದರಿ ಪರೀಕ್ಷೆಯ ಅಂತಿಮ ಕೀ ಉತ್ತರಗಳನ್ನು 17/4/2024 ಪ್ರಕಟಿಸಲಾಗಿದೆ ಅಂತ ಹೇಳಿದ್ದಾರೆ. ಹುದ್ದೆವಾರು ತಾತ್ಕಾಲಿಕ ಅಂಕಪಟ್ಟಿಯನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ 3/5/2024 ಪ್ರಕಟಿಸಿ ಆಕ್ಷೇಪಣೆಗಳನ್ನು ಆಹ್ವಾನಿಸಲಾಗಿತ್ತು. ಅದರಂತೆ ಸ್ವೀಕೃತವಾದ ಆಕ್ಷೇಪಣೆಗಳನ್ನು ಪರಿಶೀಲಿಸಲಾಗಿದೆ ಅಂತ ಕೂಡ ಹೇಳಿದ್ದಾರೆ. ಕಳೆದ ಬಾರಿ ನಡೆಸಿದ ಪರೀಕ್ಷೆಯಂತೆ ಈ ಬಾರಿಯೂ ಪ್ರತಿ ತಪ್ಪು ಉತ್ತರಕ್ಕೆ 1:1/3 ನಕಾರಾತ್ಮಕ ಅಂಕವನ್ನು ಕಡಿತಗೊಳಿಸಿ ಅಂತಿಮ ಅಂಕಪಟ್ಟಿಯನ್ನು ಸಿದ್ಧಪಡಿಸುವಂತೆ KPCL ಸಂಸ್ಥೆಯಿಂದ ಲಿಖಿತ ರೂಪದಲ್ಲಿ ಸೂಚಿಸಿದೆ. ಅದರಂತೆ ಹುದ್ದೆವಾರು ಪರೀಕ್ಷೆ ಬರೆದ ಅಭ್ಯರ್ಥಿಗಳ ಅಂತಿಮ ಅಂಕಪಟ್ಟಿಯನ್ನು ಸಿದ್ಧಪಡಿಸಿ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಎಂದು ಮತ್ತು ಸದರಿ ಅಂತಿಮ ಅಂಕಪಟ್ಟಿಯನ್ನು KPCL ಸಂಸ್ಥೆಗೆ ಹಸ್ತಾಂತರಿಸಲಾಗುವುದು ಎಂದು ಕೂಡ ಹೇಳಿದ್ದಾರೆ. KPCL ಸಂಸ್ಥೆಯಿಂದ ನಿಯಮವಾರು ಆಯ್ಕೆ ಪಟ್ಟಿ ಪ್ರಕಟಿಸಿ ಕ್ರಮವಹಿಸಲಾಗುವುದು ಅಂತ ಹೇಳಿದ್ದಾರೆ. ಇಲ್ಲಿ ಏನು ಅಂತ ಹೇಳಿದ್ರೆ, ಅದರಂತೆ ಪ್ರಕಟಿಸಲು ಹುದ್ದೆವಾರು ಪರೀಕ್ಷೆಗಳ ಅಂಕಪಟ್ಟಿಗಳನ್ನು ಸಿದ್ಧಪಡಿಸಿ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ, ಅದನ್ನು ನೋಡ್ಕೊಳ್ಳಿ ಅಂತ ಹೇಳಿದರೆ. ಇಲ್ಲಿ ಬ್ಯಾಕ್ ಬರಬೇಕು. ಅಂತಿಮ ಸ್ಕೋರ್ ಲಿಸ್ಟ್ ಅಂತದಲ್ಲಿ ಇಲ್ಲಿ ನೋಡಿ, ತಡೆ ಹಿಡಿಯಲಾದ ಅಭ್ಯರ್ಥಿಗಳ ಪಟ್ಟಿ ಅಂತ ಕೂಡ ಇದೆ. ಇಲ್ಲಿ ನೋಡ್ಬೋದು, ಅಸಿಸ್ಟೆಂಟ್ ಇಂಜಿನಿಯರ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಕೋರ್ ಪಟ್ಟಿ ಬರುತ್ತೆ. ಇಲ್ಲಿ ಸ್ಕೋರ್ ಪಟ್ಟಿದೆ, ಇದು ನೋಡ್ಕೊಳ್ಳಿ. ಮ್ಯಾಕ್ಸಿಮಮ್ ಸ್ಕೋರು ಮತ್ತು ನಿಮ್ಮ ಆಪ್ಟೆಂಟ್ ಸ್ಕೋರ್ ಇತ್ತು. ಮೊಹಮ್ಮದ್ ಸಮೀರ್ ನೋಡ್ಬೋದು, ಮ್ಯಾಕ್ಸಿಮಮ್ ಸ್ಕೋರ್ 100, ಆಪ್ಟೆಂಟ್ 34 ಇದೆ. ಇವು 100 ಮಾರ್ಕ್ಸ್ ಸ್ಕೋರ್ ಇರೋಂಗಿದೆ. ಎಷ್ಟು ಕಮ್ಮಿ ಇದೆಯಲ್ಲ ಅಂತ ಅನಿಸ್ತೈತಲ್ಲ. 42 ಇದೆ ನೋಡಿ, ನೋಡ್ಕೊಳ್ಳಿ. ಇಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ E&C ಬೇಕಾದರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅಂತೀವಲ್ಲ ಅದು. ಅಸಿಸ್ಟೆಂಟ್ ಇಂಜಿನಿಯರ್ ಮೆಕ್ಯಾನಿಕಲ್ ಸ್ಕೋರ್ ಪಟ್ಟಿ ಇದೆ. ಕೆಮಿಕಲ್ ಸೂಪರ್ವೈಸರ್ ಇದೆ. ಜೂನಿಯರ್ ಇಂಜಿನಿಯರ್ ಇದೆ. JE ಅಂತೀವಲ್ಲ ಅದು. ಇದನ್ನ ಕ್ಲಿಕ್ ಮಾಡಿ, ಅದು ಲಿಸ್ಟ್ ಬರುತ್ತೆ. ಇದು ಕಡಿಮೆ ನಿಂತದಂడి ಸ್ಕೋರು.